ಹಾಯ್, ನಾನು ಡಾಕ್ಟರ್ ಅಖಿಲ್ ದೇಶ್ಮುಖ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಸ್ಪೆಷಲಿಸ್ಟು. ನಾನು ಆಸ್ಟ್ರೋ ಹಾಸ್ಪಿಟಲ್ ಬೆಂಗಳೂರಲ್ಲಿ ಕೆಲಸ ಮಾಡ್ತೀನಿ. ಸೊ ನಾನು ಗುಲ್ಬರ್ಗ ನಂದು ಹುಟ್ಟೂರು. ನಾನು ಗುಲ್ಬರ್ಗಕ್ಕೆ ತಿಂಗಳಲ್ಲಿ 2 ಸರಿ ಬರ್ತೀನಿ ಪೇಷಂಟ್ ನೋಡೋಕ್ಕೆ. ಒಂದು 2ನೇ ಬುಧವಾರ ಮತ್ತು 4ನೇ ಗುರುವಾರ ಬರ್ತೀನಿ. ಸೊ ಲಿವರ್ ಸಂಬಂಧಿತ ಏನಾದರೂ ತೊಂದರೆ ಇದ್ದರೆ, ಅಂದರೆ ಆಲ್ಕೋಹಾಲಿಕ್ ಹೆಪಟೈಟಿಸ್ ಆಗಿರ್ಬೋದು, ಫ್ಯಾಟಿ ಲಿವರ್ ಡಿಸೀಸ್ ಆಗಿರ್ಬೋದು, ಅವ್ರ ಲಿವರ್ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಆಗಿರ್ಬೋದು, ಅವ್ರ ಸಿರೋಸಿಸ್ ಆಗಿರ್ಬೋದು, ಏನು ತೊಂದರೆಗಳಿದ್ರೂ ನಾನು ಟ್ರೀಟ್ ಮಾಡ್ತೀನಿ. ಯಾವ ಪೇಷಂಟಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೋ ಆ ಟ್ರಾನ್ಸ್ಪ್ಲಾಂಟ್ ಸಲುವಾಗಿ ಪೇಷಂಟ್ಗೆ ಇವ್ಯಾಲ್ಯೂಯೇಷನ್ ಮಾಡೋದು, ಮತ್ತು ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಪೇಷಂಟ್ಗೆ ಫಾಲೋ ಅಪ್ ಮಾಡೋದು, ಅದನ್ನು ನಾನು ಟ್ರೀಟ್ ಮಾಡ್ತೀನಿ. ಸೊ ನಮ್ಮ ಟೀಮ್ ಏನಿದೆ, ಇಂಟಿಗ್ರೇಟೆಡ್ ಲಿವರ್ ಕೇರ್ ಅಂತ ಇದೆ ಬೆಂಗಳೂರಲ್ಲಿ. ಸೊ ಲಾಸ್ಟ್ ಇಯರ್ 2025 ನಾವು 125 ಟ್ರಾನ್ಸ್ಪ್ಲಾಂಟ್ ಆಗಿದ್ದಾವೆ. ಸೊ ಮ್ಯಾಕ್ಸಿಮಮ್ ಕರ್ನಾಟಕದಲ್ಲಿ ಈಗಿನ ತನಕ ಮ್ಯಾಕ್ಸಿಮಮ್ ಆಗಿರೋ ಟ್ರಾನ್ಸ್ಪ್ಲಾಂಟ್ 125, ಅದೇ ನಮ್ಮ ಟೀಮೇ ಮಾಡಿರೋದು ಲಾಸ್ಟ್ ಟೈಮು. ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈಗ ನಮ್ದ್ರಲ್ಲಿ ಎಲ್ಲ ಭಯ ಆ ಥರ ಇದೆ. ಟ್ರಾನ್ಸ್ಪ್ಲಾಂಟ್ ಹಾಕೊಳ್ಳಿ, ಏನು ಸಕ್ಸಸ್ ರೇಟ್ ಇರೋದಿಲ್ಲ, ಜೀವ ಹೋಗ್ಬಿಡುತ್ತೆ, ಅಂದ್ರೆ ಲಿವರ್ ಯಾರು ಕೊಡ್ತಾರೋ ಅವರಿಗೂ ತೊಂದರೆ ಆಗುತ್ತೆ ಅಂತ ಆ ಥರ ಇದೆ. ಬಟ್ ಏನಂತಂದ್ರೆ, ಲಿವರ್ ಡೋನರ್ ಯಾರು ಲಿವರ್ ಕೊಡ್ತಾರೋ, ಮನೆಯಾಗಿದ್ದವರು ಏನು ಬ್ಲಡ್ ಗ್ರೂಪ್ ಮ್ಯಾಚ್ ಹಾಕೊಳ್ಳಿ ಕೊಡ್ತಾರೋ, ಅವ್ರ ರಿಸ್ಕ್ ಏನಿದೆ ಅಲ್ಲ, ಲೆಸ್ ದೆನ್ 1% ಇರುತ್ತೆ ಲೈಫ್ಗೆ. ಅದು ನೀವು ತಿಳ್ಕೊಬೇಕು. ಯಾರು ಲಿವರ್ ತಗೊಂಡು ಇದಾರಲ್ಲ ಅವ್ರ ಲೈಫ್ ಉಳಿಯುತ್ತೆ. ಆ್ಯಂಡ್ ಸಕ್ಸಸ್ ರೇಟ್ ಏನಿದೆ 95% ಅವ್ರು 1 ವರ್ಷ ತನಕ ಜೀವಂತವಾಗಿರ್ತಾರೆ. ಯೂಶಲಿ ಫಸ್ಟ್ 1 ವರ್ಷ ಆರಾಮಾಗಿದ್ದಾರೆ ಅಂತಂದ್ರೆ ನೆಕ್ಸ್ಟ್ 15 ಇಯರ್ಸ್ ಯಾ 20 ಇಯರ್ಸ್ ಲೈಫ್ ಎಷ್ಟು ನಡೆಯುತ್ತೆ ಅಷ್ಟು ಆರಾಮಾಗಿರ್ತಾರೆ, ಏನು ತೊಂದರೆ ಆಗೋದಿಲ್ಲ. ಈ ಥರ ನಮ್ಮ ಕಡೆ ತುಂಬ ಪೇಷಂಟ್ಸ್ ಇದ್ದಾರೆ ಫಾಲೋ ಅಪ್ ಮಾಡೋದು ಅದೆಲ್ಲ. ನಿಮ್ಗೆ ಏನಾದರೂ ತೊಂದರೆಗಳಿತ್ತಂತಂದ್ರೆ ನನಗೆ ಬಂದು ಭೇಟಿ ಆಗ್ಬೋದು ಇಲ್ಲಿ ಮೆಡಿಸ್ಕ್ಯಾನಲ್ಲಿ. ಏನಾದರೂ ಪೇಷಂಟ್ ಹತ್ರ, ಟ್ರಾನ್ಸ್ಪ್ಲಾಂಟ್ ಆಗಿರೋ ಪೇಷಂಟ್ ಹತ್ರ ಮಾತಾಡಬೇಕು, ಅದೆಲ್ಲ ಮಾಡ್ಬೇಕಂತಂದ್ರೆ ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ನಮಸ್ಕಾರ. ಸೊ ಈ ಲಿವರ್ ತೊಂದರೆ ಸಿರೋಸಿಸ್ ಎದಕ್ಕಾಗುತ್ತೆ ಅಂತಂದ್ರೆ, ನೋಡಿ, ಮೋಸ್ಟ್ ಕಾಮನ್ ಅಂದ್ರೇನು, ಭಾಳ ಕಾಮನ್ ಆಗಿರೋದು ಕಾರಣ ಅಂತಂದ್ರೆ ಆಲ್ಕೋಹಾಲ್. ಸೆಕೆಂಡ್, ಈಗ ಫ್ಯಾಟಿ ಲಿವರ್ ಡಿಸೀಸ್ ಅಂದ್ರೆ ಬೊಜ್ಜದಿಂದ ಲಿವರಲ್ಲಿ ಫ್ಯಾಟ್ ಡಿಪೋಸಿಷನ್ ಆಗಿ ಅದೇ ಭಾಳ ದಿವಸ ಉಳ್ಕೊಂಡ್ರೆ ಅದು ಲಿವರ್ ಹಾರ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಲಿವರ್ ಹಾರ್ಡ್ ಆಗೋದಕ್ಕೆ ನಾವು ಸಿರೋಸಿಸ್ ಅಂತ ಹೇಳ್ತೀವಿ. ಸೊ ಯಾರಾದರೂ ಡಾಕ್ಟರ್ ಲಿವರ್ ಸಿರೋಸಿಸ್ ಅಂತ ಹೇಳ್ತಾ ಇದಾರಲ್ಲ, ಅದು ರಿವರ್ಸಿಬಲ್ ಅಲ್ಲ. ಅಂದ್ರೆ ಮತ್ತೆ ನಾರ್ಮಲ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಲಿವರ್ ಸಿರೋಸಿಸ್ಗೆ ನಾವು ಟ್ರೀಟ್ ಮಾಡ್ಬೋದು, ಬಟ್ ಕ್ಯೂರ್ ಮಾಡ್ಲಿಕ್ಕೆ ಬರಲ್ಲ. ಕ್ಯೂರ್ ಅಂದ್ರೇನು, ಯಾವ್ದಾದ್ರು ಗಡ್ಡಿ ಆಗಿದ್ರೆ ಅಂದ್ರೆ ಆಪರೇಷನ್ ಆದರೆ ಆರಾಮಾಗುತ್ತೆ. ಅದೇ ಥರ ಸಿರೋಸಿಸ್ ಆಗಿದೆ ಅಂದರೆ ಮೆಡಿಸಿನಿಂದ ನಾವು ಕ್ಯೂರ್ ಮಾಡ್ಲಿಕ್ಕೆ ಬರೋದಿಲ್ಲ. ನಾವು ಅದು ಏನು ಸಿರೋಸಿಸ್ ಆಗುತ್ತೋ ಅದಕ್ಕೆ ಯಾವಾಗ ಟ್ರಾನ್ಸ್ಪ್ಲಾಂಟ್ ಸ್ಟೇಜಿಗೆ ಬರುತ್ತೋ ಅದು ಟ್ರಾನ್ಸ್ಪ್ಲಾಂಟ್ ಮಾಡಿಬಿಟ್ಟು ಹೊಸ ಲಿವರ್ ಹಾಕಿದ್ಮೇಲೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಮೇನ್ಲಿ ಏನಂತಂದ್ರೆ, ಲಿವರ್ ಸಿರೋಸಿಸ್ ಯಾವ ಕಾರಣದಿಂದ ಆಗಿರುತ್ತೋ ಅದು ನಾವು ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಆಲ್ಕೋಹಾಲಿಂದ ಆಗಿರೋದೆ ಅಂದ್ರೆ ಆಲ್ಕೋಹಾಲ್ ಸ್ಟಾಪ್ ಮಾಡಬೇಕು. ಫ್ಯಾಟಿ ಲಿವರಿಂದ ಆಗಿದೆ ಅಂತಂತಂದ್ರೆ ನಮ್ದು ವೇಟ್ ಏನಿದೆ ಹೈಟ್ ಇನ್ ಸೆಂಟಿಮೀಟರ್ -100 ಆ ಥರ ಮೇಂಟೈನ್ ಮಾಡಬೇಕು ವೇಟ್. ಥರ್ಡ್ ಏನಂದ್ರೆ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಇಂದ ಆಗಿರೋದ್ರೆ ಅದರಿಂದ ಟ್ಯಾಬ್ಲೆಟ್ಸ್ ಇದಾವೆ. ಈಗ ನೋಡಿ, ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೆಪಟೈಟಿಸ್ ಏನು ವ್ಯಾಕ್ಸಿನೇಷನ್ ಇದೆ, ಹೆಪಟೈಟಿಸ್ ಇ ವ್ಯಾಕ್ಸಿನ್ ಬಂದಿದೆ ಈಗ. ಬಟ್ ಹೆಪಟೈಟಿಸ್ ಸಿ ಆಗಿದ್ರೆ ಟ್ರೀಟ್ಮೆಂಟ್ ಇದೆ. ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಲಿವರ್ ಸಿರೋಸಿಸ್ ಏನು ಕಂಟ್ರೋಲ್ ಸ್ಟೇಜಲ್ಲಿ ಇರುತ್ತೆ. ಆ್ಯಂಡ್ ನಾರ್ಮಲ್ ಫಸ್ಟ್ ಸ್ಟೇಜ್ ಲಿವರ್ ಹಾರ್ಡ್ನಿಂಗ್ ಏನು ಸ್ಟೇಜಸ್ ಇರ್ತವೆ, ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಫೀಮೇಲ್ಸಲ್ಲಿ ಜಾಸ್ತಿ, ಮೇಲ್ಸಲ್ಲಿ ಜಾಸ್ತಿ ಆ ಥರ ಏನಿಲ್ಲ. ನೋಡಿ, ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಮೇಲ್ಸಲ್ಲಿ ತುಂಬ ಕಾಮನ್ ಇದೆ, ಅದಕ್ಕೆ ಮೇಲ್ ಸಿರೋಸಿಸ್ ತುಂಬ ಕಾಮನ್ ಇದೆ ಆ ಥರ ಹೇಳ್ಬೋದು. ಚಿಲ್ಡ್ರನ್ಸಲ್ಲಿ, ಮಕ್ಕಳಲ್ಲಿ ಏನು ಲಿವರ್ ಏನು ಕಂಡು ಬರುತ್ತೆ ಲಿವರ್ ಪ್ರಾಬ್ಲಮ್ಸು, ನಮ್ದು ಯಂಗೆಸ್ಟ್ ಏಜ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರೋದು ನಾವು ಮಾಡಿರೋದು 3 ತಿಂಗಳದ ಮಗು. 3 ತಿಂಗಳದ ಮಗುವಿಂದ ಏಜ್ 80 ಇಯರ್ಸ್ ತನಕ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಈಗ ಸಣ್ಣ ಮಕ್ಕಳಲ್ಲಿ ತೊಂದರೆಗಳು ಬೇರೆ ಇರ್ತವೆ. ಅಂತಂದ್ರೇನು, ಈಗ ಇದೇನು ಪಿತ್ತಕೋಶದ ನಳದಲ್ಲಿ ಏನಾದರೂ ತೊಂದರೆ ಇರೋದು, ಅದಕ್ಕೆ ಬಿಲಿಯರಿ ಅಟ್ರೇಸಿಯಾ ಅಂತ ಹೇಳ್ತೀವಿ, ಅದರಿಂದ ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು. ಇಲ್ಲ ಅಂತಂದ್ರೆ ಲಿವರ್ ಫೇಲಿಯರ್, ಹೆಪಟೈಟಿಸ್ ಯಾವುದಾದ್ರೂ ಲಿವರ್ ಫೇಲಿಯರ್ ಇಂದ ಟ್ರಾನ್ಸ್ಪ್ಲಾಂಟ್ ಆಗಿರ್ಬೋದು. ವಿಲ್ಸನ್ಸ್ ಡಿಸೀಸ್ ಅಂತ ಒಂದು ತಾಮ್ರದ ಅಂಶದ ಒಂದು ಡಿಸೀಸ್ ಇರುತ್ತೆ, ಅದರಿಂದ ಟ್ರಾನ್ಸ್ಪ್ಲಾಂಟ್ ಆಗೋದು ಭಾಳ ಕಾಮನ್ ಮಕ್ಕಳಲ್ಲಿ.